ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ನೆನ್ನೆ ವೀಡಿಯೋಗೆ ಇದು ಪಾರ್ಟ್ 2. ನೆನ್ನೆ ವೀಡಿಯೋ ಯಾರು ನೋಡಿರಲಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ನೋಡಿ ಗೈಸ್. ಬೇಕು ಅಂದರೆ ಮಾಡ್ಕೊಡ್ತೀರಾ ಸರ್ವೀಸು? ನಮ್ಮ ನಂಬರ್ ಏನು ಕೊಡಬೇಡ, ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಬಂದರೆ ಮಾಡ್ತಾರೆ. ಡಿ ಎಮ್ ಮಾಡ್ಕೊಂಬರೋಕ್ಕೆಲ್ಲ ಅಣ್ಣ ನೋಡ್ಕೊಂಡಾಗಿ ಆಯಿಲ್ ಎಷ್ಟಾಗಬೇಕು? 3.5 ಲೀಟ್ರಾ ತೋರಿಸಿ ಇದು ಕಡೆ ಇರೋದು. ಫೈನಲಿ ಸರ್ವಿಸ್ ನಾವೇ ಕಂಪ್ಲೀಟ್ ಮಾಡಿಬಿಟ್ವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇನ್ನೊಂದು ಸ್ವಲ್ಪ ಇನ್ನು ಆಗ್ತಾರೆ ಗೈಸ್, ಕಡಿಮೆ ಇದೆ ಅಂತ ಬಿಟ್ಟು ಆಯಿಲು. ಹಾಂ, ಇನ್ನೊಂದ್ಸಲ ಚೆಕ್ ಮಾಡೋಣ. ಚೆಕ್ ಮಾಡಿ ಅಣ್ಣ. ಸ್ವಲ್ಪ ಕಮ್ಮಿನೇ ಇರಲಿ, ಎಲ್ಲ ಅಂದರೆ ಫಿಲ್ಟ್ರಲ್ಲಿ ಹಾಕಿದ್ದೀವಿ ಆಗಲೇ. ಹಾಂ ಹಾಂ, ಫುಲ್ಗಿಂತ ಕಮ್ಮಿ ಇದ್ರೆ ಸ್ವಲ್ಪ ಚೆಕಿಂಗ್. ಹಾಂ ಫುಲ್ ಇದೆ, ಫುಲ್ ಇದೆಯಾ? ಇದೆ. ಹಾಂ, ಓಕೆನಾ. ಅದು ಸರಿ ಅಷ್ಟೇನಾ? ಮುಗೀತು ಅಷ್ಟೇ ಗೈಸ್. ಇದಕ್ಕೆ 1000 ರೂಪಾಯಿ ಬೇಕಂತೆ. ಎಷ್ಟನ್ನ ಕೇಳಿದವರು? 1500. ಎಷ್ಟನ್ನ? 1500. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಓನ್ಲಿ ಲೇಬರ್ 1500 ರೂಪಾಯಿ, 1500. 10 ನಿಮಿಷದ ಕೆಲಸಕ್ಕೆ. ಯಾರಿಗಾದ್ರೂ ಬೇಕು ಅಂದರೆ ಇವರಿಬ್ಬರಿಗೂ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಇವರು ಮೈನ್ ಮೆಕ್ಯಾನಿಕ್. ಇವ್ರ ನಂಬರ್ ಕೆಳಗಡೆ ಹಾಕಿರ್ತೀನಿ, ಚೆಕ್ ಮಾಡಿ ಗೈಸ್. ಬ್ಯಾಟ್ರಿ ನೀಟಾಗಿದೆಯಾ? ಚಾರ್ಜ್ ಒಂಚೂರು ಚೆಕ್ ಮಾಡಿಬಿಡಿ ಹಂಗೆ. ಮೀಟ್ರ್ ತಂದಿಲ್ಲ, ಹಾಂ, ಮೀಟ್ರ್ ತಂದ್ಮೇಲೆ ಚೆಕ್ ಮಾಡ್ಕೊಡ್ತೀನಿ. ಹೌದಾನಾ? ಕೈಯಿಂದ ಟಚ್ ಮಾಡಿ ಎರಡು, ಅದು ಹೊಡಿತದೆ ಶಾಕು. क्या बात है सर, क्या बात है सर, क्या बात, ये बात है. ಫ್ಯೂಸ್ಗಳೆಲ್ಲ ಇವೆಲ್ಲ ಅಲ್ಲೇನಾ ಇರೋದು ಫ್ಯೂಸು? ಹಾಂ ಹಾಂ ಹಾಂ. ಇದ್ರಲ್ಲಿ ಹೋಗಿರುತ್ತಾ ಒಳಗಡೆ ಹೋಗಿರುತ್ತಾನಾ? ಇದ್ರಲ್ಲಿ ಹೋಗಿರುತ್ತೆ. ಹಾಂ ಹಾಂ. ಇಲ್ಲಿ ಫ್ಯೂಸ್ ತೆಗಿಯೋದು ಕೊಟ್ಟಿರ್ತಾರೆ ನೋಡಿ. ಹೌದನಾ? ಇದು ಫ್ಯೂಸ್ ತೆಗಿಯೋದು. ಹಾಂ ಅಣ್ಣ. ಯಾವ್ದಾರ ಇದ್ರು ಇಲ್ಲಿ ಹಾಕ್ಬಿಟ್ಟು ಹಿಂಗೆ ಎಳೆದು ಬಿಟ್ಟು ಒಳಗಡೆ ವೈರ್ ಹೋಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ಇದರಲ್ಲಿ. ಇದು ಬರ್ನ್ ಆಗಿದೆ. ಇದು ಹಳೆ ಲೈನ್ ಇರುತ್ತೆ, ಇದಕ್ಕೂ ಜಾಯಿಂಟ್ ಒಂದು ಕನೆಕ್ಷನ್. ಫ್ಯೂಸ್ ಹೋಗಿದ್ರೆ ಸೆಂಟ್ರಲ್ ಕಟ್ ಹಾಕ್ಬಿಟ್ಟಿರುತ್ತೆ, ಕರೆಂಟ್ ಪಾಸ್ ಆಗಲ್ಲ. ಅದು ಚೆನ್ನಾಗಿದೆ ಹೋಗಿದೆ. ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಇದೆಲ್ಲ ಅಡಿಷನಲ್, ಇದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಯಾವ್ದಾರ ಹೋಗಿದ್ರೆ ಹಾಕೊಳ್ಳಿ ಅಂತ. ಓಕೆ, ನಮ್ದು ಹೋಗಿದೆ, ಒಂದು ಹಂಗೆ ಹಾಕ್ಕೊಡ್ಬಾರಪ್ಪ ಹಂಗೆ. ಸರಿ ಹಾಕೊಳ್ಳೋಣ ನೋಡಿ. ಅಣ್ಣ ಮುಗೀತಾ ಆಯಿಲು? ಅಷ್ಟೇ. ಬ್ರದರ್ ಗಾಡಿಗೆ ಇವಾಗ ಮಿಕ್ಕಿರೋದು ಬ್ರದರ್ ಗಾಡಿಗೆ ಗೈಸ್. ಇವ್ರದ್ದು ಸರ್ವಿಸ್ ಅಂದರೆ ಎಷ್ಟು ಆಯಿಲ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಟಾಪಪ್ ಮಾಡ್ಕೊತವ್ರೆ ಈ ಗಾಡಿಗೆ. ಲೈಫಲ್ಲಿ ಬೈಕ್ ಪೂರ್ತಿ ಚೇಂಜ್ ಮಾಡಿರಲಿಲ್ಲ ಆಯಲ್ಲು, ಡೈರೆಕ್ಟ್ ಆಗಿ ಕಾರ್ ಚೇಂಜ್ ಮಾಡೋ ಸರ್ ಇವ್ರು ಸೇರ್ಕೊಂಡ್ರೆ. मतलब वो अलग ही लेवल का बंदा था. ನಾವ ಮಾಡಿಸಿದ್ದು, ನೀವ ಕರೆದಿದ್ದು. ಅವ್ರಿಗೇನು ಕೊಡ್ತೀರಾ? ನಾನೇ ಫ್ರೀಯಾಗಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನೀವೇ ತಾನೇ ಕರೆದಿದ್ದು ಆಯಿಲ್ ಚೇಂಜ್. ಗೈಸ್ ಆಯಿಲ್ ಅಣ್ಣ ಎಷ್ಟಿದೆ? ಅರ್ಧ ಇದೆಯಾ? ಹಾಂ, ಚೆಕ್ ಮಾಡ್ತಾರೆ ಗೈಸ್ ಆಯಿಲ್ ಎಷ್ಟಿದೆ ಅಂತ ಬಿಟ್ಟು. ಅಣ್ಣ ನಿಧಾನ ಮುರಿದೋಗುತ್ತದು. ಹಾಂ, ಆಯಿಲ್ ಚೆಕ್ ಮಾಡ್ತಾರೆ ಗೈಸ್ ಎಷ್ಟಿದೆ ಅಂತ ಬಿಟ್ಟು. ಎಷ್ಟಿದೆ ಅಣ್ಣ? 1.5 ಲೀಟ್ರ್ ಕಡಿಮೆ ಇದೆ ಅಂತ ಗೈಸ್. ಅದೆಲ್ಲ ಆಗಿಬಿಟ್ರೆ ಸರ್ ಹೋಗುತ್ತೆ. ಏನಣ್ಣ? ಓಕೆ ಅಣ್ಣ, ಯಾರು ಮಾಡ್ಬೇಕು ಸರ್ವೀಸು? ಯಾರು ಮಾಡಬೇಕು? ಹಾಂ, ಇದರಲ್ಲಿ ಆಯಿಲ್ದು ಇದೆ ಗೈಸ್. ಆಯಿಲ್ದು ಇವ್ರ ಕೈಲಿ ಆಗ್ತಾನೇ ಇಲ್ಲ. ಸುಮ್ಮನೆ ತಿಂತಾರೆ ಗೈಸ್. 1 kg ಕಬಾಬ್ ತಿನ್ನೋದು ಇವರು. ಇದು ಓಪನ್ ಮಾಡೋಕ್ಕಾಗಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಪನ್ ಮಾಡು, ವಿಡಿಯೋ ಮಾಡಿದಷ್ಟೆಲ್ಲ ನಾವು ಓಪನ್ ಮಾಡೋದು. ಅಮ್ಮ ತಿರುಗ್ತು ಗೈಸ್, ಸಾಧಿಸ್ಬಿಟ್ರು ಲಾಸ್ಟ್ಗೆ. समझ रहे हो ना? ಟಾಪ್ ಆಯ್ತಿದೆ ಗೈಸ್. ಟಾಪಪ್ ಮಾಡ್ತಾವ್ರೆ ಗೈಸ್. ನಿಧಾನ. ಹಾಂ, ಫುಲ್ ತಿರುಗಿಸ್ಬಿಡಿ. ಟಾಪ್ ಮಾಡ್ತಾರೆ ಗೈಸ್. ಮುಗೀತು ಆಯಿಲ್.
ವೇಸ್ಟ್ ಆಯಿಲ್ ಇವಾಗ ಇದ್ರಲ್ಲಿ ತುಂಬ್ಕೊಂಡು ಹೋಗ್ಬೇಕು ರಿಟರ್ನ್. ಏನೋ ಚೆಕ್ ಮಾಡಿದ್ದು? ಬ್ರೇಕ್ ಆಯಿಲ್ ಫುಲ್ ಇದೆಯಾ? ಹ್ಞೂ. ಕೂಲೆಂಟ್ ಅಣ್ಣ? ಕೂಲೆಂಟ್ ಇದೆ ಫುಲ್ ಇದೆಯಾ ಅಣ್ಣ? ಅದೇನದು? ಬೈಲರ್ ಅಂದರೆ ರೇಡಿಯೇಟರ್. ಓಕೆ. ಓಪನ್ ಮಾಡೋಕ್ಕೆ ಬರ್ತಿಲ್ಲ ಗೈಸ್. ಬರ್ತಿಲ್ಲ ಗೈಸ್ ಇವ್ರಿಗೆ. ಚೋಡ್ರೆ ಮತ್ತೆ ಬಂದರೆ ಇವ್ರು ಭಯ ಬೀಳ್ತವ್ರೆ ಗೈಸ್, ಓಪನ್ ಮಾಡಬೇಡ ಅಂತ ಬಿಟ್ಟು. ಇದೆ ಓಪನ್ ಆಯ್ತಾನಾ? ಫುಲ್ ಇದೆಯಾ ಅದು? ಫುಲ್ ಇದೆ. ಫುಲ್ ಇದೆ. ಓಕೆ. ಇದೆ ಫುಲ್ ಇದೆ. ಅದರಲ್ಲೂ ನೀರು ಹಾಕ್ಬೇಕಣ್ಣ? ಏನು ನೀರು? ಬಿಯರ್. ಯಾವ ಬಿಯರು ಅದರ ಹೆಸರಲ್ಲಿ? ಯಾವ ಬಿಯರು? ಬಟ್ವೈಸರ್ ಮ್ಯಾಗ್ನಾ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇದು ಮುಗೀತು ಗೈಸ್. ಟಾಪ್ ಅಪ್ ಆಯಿತು. ಆಯಿಲ್ ಚೆಕ್ ಮಾಡ್ತಾರೆ ಗೈಸ್ ಎಷ್ಟಾಯ್ತು ಅಂತ ಬಿಟ್ಟು. ಇವಾಗ ಫಿಲ್ ಮಾಡಿದ್ರಲ್ಲ ಎಷ್ಟಿದೆ ಅಂತ ಬಿಟ್ಟು. ಎಷ್ಟಿದೆನಾ? ಕರೆಕ್ಟಾಗಿದೆಯಾ? ಓಕೆ ಅಣ್ಣ. ಇಲ್ಲಿದೆಯಾ? ಎಲ್ಲ ಹತ್ರ ಇತ್ತದು. ಎಲ್ ಮೇಲೆ ಒಂದು ಡಾಟು. ಈಗ ಎಫ್ ಹತ್ರ ಫುಲ್ ಇದೆ. ಓಕೆ ಅಣ್ಣ. ಇನ್ನು ಎಷ್ಟು ಓಡಿಸ್ಬೋದು ಇವಾಗ? ಎಷ್ಟು ಕಿಲೋ? 2,000 ಓಡಿಸ್ಬೋದು. ಅದಾದ್ಮೇಲೆ ಚೇಂಜ್ ಮಾಡಿಕೊಡ್ತೀರಾ ಆಯಿಲು? ಅಣ್ಣ 1,000 ಓಡಿದೆ ಅಂತ ಇನ್ನೊಂದು 2,000 ಓಡಿಸ್ಲಿ, ಪರವಾಗಿಲ್ಲ. ಓಕೆ ಅಣ್ಣ. ಎಷ್ಟಣ್ಣ ಪೇಮೆಂಟು? ನನಗೇನು ಪೇಮೆಂಟ್ ಬೇಡಪ್ಪ, ಫ್ರೀ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಓಕೆ ಅಣ್ಣ. ನಮ್ಮ ಹುಡುಗರಿಗೆ ಹೇಳ್ತೀನಣ್ಣ, ಬರೋಕ್ಕೆ ಹೇಳ್ತಾರೆ. ಎಲ್ಲರಿಗೂ ಅಲ್ವಾ? ಓಕೆ ಅಣ್ಣ. ಎಲ್ಲರಿಗೂ ಮಾಡೋಕ್ಕೆ ಕುತ್ಕೊಬಿಟ್ರೆ ನಾನು ಗಾಡಿ ಓಡಿಸೋದು ಯಾವಾಗ? ಅವರು ಕೊಡ್ತಾರೆ ಇಲ್ಲ ನಾ ಮಾಡ್ಕೊಡೋದಕ್ಕೆ. ಏರ್ ಫಿಲ್ಟ್ರ್ ಒಂದು ಡಿ ವಿ ಇದೆ ಗೈಸ್. AC ಫಿಲ್ಟ್ರ್ ಒಂದು ಡಿ ವಿ ಇದೆ ನೋಡಿ ಗೈಸ್. AC ಫಿಲ್ಟ್ರ್ ಹಾಕಕ್ಕೆ ಯೂಟ್ಯೂಬ್ ಓಪನ್ ಮಾಡ್ಕೊಡ್ಬೇಕಂತ ಇವ್ರಿಗೆ. ಬರೀ ಡೌಗಳು ನಿಂದು. ಫ್ರೆಂಡ್ಸ್, ಹೋಂಡಾ ಅವರಾಗೆ ಇಲ್ಲಿರುತ್ತೆ ಡ್ಯಾಶ್ ಬೋರ್ಡ್ ಕೆಳಗಡೆ AC ಫಿಲ್ಟ್ರಾ? ಓಕೆ ಅಣ್ಣ. ವೆಜ್ ಬರಬ ಚಪ್ಪಲಿ ತೆಗೆದ್ಬಿಟ್ಟು ಕುತ್ಕೊಬಿಡಿ ಅಣ್ಣ. ಅದರಲ್ಲಿ ಇರೋದೆಲ್ಲ ಬಿಸಾಕ್ಬಿಟ್ರು ಗೈಸ್. ನೋಡ್ಕೊಂಡು ಇದು ಹೊಸದು ಗೈಸ್. ಇದು ಹಳೇದು. ಎಷ್ಟು ತುಂಬ್ಕೊಂಡಿದೆ ನೋಡಿ ಡಸ್ಟು. ಇನ್ನು AC ಕೂಲಾಗಿ ಬಂದರೆ ಎಲ್ಲ ಬರುತ್ತೆ. ಇದು ಹೊಸದು. ಇದು ಅಣ್ಣ ಕುಣಿಸಿದ್ರಾ? ಯಾಕಣ್ಣ? ಹೆಂಗೋ ನೋಡಿ ಲಾಕ್ ಆಯಿತು. ಇದನ್ನ ಹಿಂಗೆ ಅಮ್ಮಕ್ಬಿಟ್ಟು ಅದರೊಳಗೆ ಏನೇನೋ ಬೇಕು ಎಲ್ಲ ವೇಸ್ಟೇಜ್ ಎಲ್ಲ ತುಂಬ್ಕೊಬಿಟ್ಟು ನೀನು. ವೈಪರು ಹೊಸದಾಗ್ತಾ ಇದೆ. ಇವಾಗ ಮಳೆಗಾಲ ಕ್ಲೀನ್ ಆಗಿರಲ್ಲ ಅಂತ ಇದು. ಅಂದರೆ ಚೆನ್ನಾಗಿದೆ. ಹೋಗಿದೆಯಾ? ಬ್ಲೇಡು ಹೋಗ್ಬಿಟ್ಟಿದೆಯಾ? ಕಟ್ಟಾಗಿದೆಯಾ? ಓಕೆ ಅಣ್ಣ. ಎರಡು ತೆಗೆದೇ ಬಿಟ್ರು ಅಣ್ಣ. ವೇಸ್ಟ್ ಮಾಡಬಾರ್ದಂಗೆಲ್ಲ, ಗಲೀಜ್ ಆಗಬಾರ್ದು. ಎರಡು ವೈಪರ್ ತೆಗೆದುಬಿಟ್ರು ಗೈಸ್. ಹೊಸ ವೈಪರ್ ಗೈಸ್. ಎರಡು ಹೊಸವು ನೋಡಿ ಗೈಸ್. ಇವ್ರು ಮೆಕ್ಯಾನಿಕ್ ಅಂತೆ. ದೊಡ್ಡದೇ ಯಾವ ಕಡೆ ಚಿಕ್ಕದೇ ಯಾವ ಕಡೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಇವ್ರಿಗೆ. ನಾನು ಯಾವತ್ತು ಯಾವ ಗಾಡಿಗೂ ಮಾಡ್ದಲ್ಲ. ಇವ್ನ ಗಾಡೀಲಿ ಎಕ್ಸ್ಪೆರಿಮೆಂಟ್ ತಗೋತಾ ಇದ್ದೀನಿ. ಸ್ವಲ್ಪ ಬ್ಲೇಡ್ ಬರ್ತಮ್ಮ. ಓಪನ್ ಮಾಡ್ತಾರೆ ಗೈಸ್. ಏನಣ್ಣ ಓಪನ್ ಮಾಡೋದ್ರಲ್ಲಿ ಫಸ್ಟ್ ಅವರು ನೀವೇನೇನೋ ಮಾತಾಡ್ಬೇಡಿ. ಏನೇನೋ ಮಾತಾಡ್ತಾವ್ರೆ. ವೈಪರಾ ಅಣ್ಣ? ಹೆಂಗೆ ಹಾಕೋದು? ಯಾವ ಕಂಪ್ನಿ ಅಣ್ಣ ಇದು ವೈಪರ್? ಬಾಷಾ? ಚೆನ್ನಾಗಿರುತ್ತಾ? ಇವೇದ ಇದಕ್ಕೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾವ್ರೆ ಗೈಸ್. ಕುಣಿಸ್ಬಿಟ್ರು. ನಾ ಕುತ್ಕೊಬಿಡ್ತಾ ಅಷ್ಟೇನಾ? ಹಾಂ ಅಣ್ಣ ಏನಣ್ಣ? ಓಯ್ ಅಣ್ಣ, ನೀವೇನು ಮಾಡ್ತಿದ್ದೀರಣ್ಣ?
ಇವನು ನನ್ಕಿಂತ ದೊಡ್ಡ ಇನ್ನೂ ಚೆನ್ನಾಗಿ ಓಪನ್ ಮಾಡ್ತಾನೆ. ಚೆನ್ನಾಗಲ್ಲ, ಇನ್ನೂ ಫಾಸ್ಟಾಗಿ ಓಪನ್ ಮಾಡೋದು ಇವನು. ಓ ಓಪನ್ ಮಾಡೋದ್ರಲ್ಲಿ ನನ್ಕಿಂತ 2ರಷ್ಟು ಎಕ್ಸ್ಪರ್ಟ್ ಇವನು. ಹಬ್ಬಾಳೆ. तू समझा? हाँ नहीं तू समझा नहीं. ಒಬ್ರಿಗಿಂತ ಒಬ್ರ ಏನಣ್ಣ? ಹಾಂ, ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಯ್ತೀವಿ ಗೈಸ್ ನೀಟಾಗಿ, ಏನೋ ಬಿಟ್ಟೋಗಲ್ಲ. ಇಲ್ಲೇ ಇದೆ BBMP ವ್ಯಾನು, ಕೇಸ್ ಮಾಡ್ತಾರೆ. ಅಣ್ಣ ಮುಗೀತಾ? ನೋಡಿ ಗೈಸ್, ಕಾಂಟ್ಯಾಕ್ಟ್ ಮಾಡಿ ನಮ್ಮ ಗಣೇಶನಿಗೆ, ನೀಟಾಗಿ ಸರ್ವಿಸ್ ಮಾಡಿಕೊಡ್ತಾರೆ. DM ಮಾಡಿ ಗೈಸ್. ಏನಣ್ಣ? ಮಾಡೋದಕ್ಕೆ 1,500 ರೂಪಾಯಿ. 1,500ನಾ? ಇಷ್ಟು ಮಾಡೋದಕ್ಕಂತಲ್ಲ, ನಾನು ಬರೀ ಒಂದು ವೈಫರ್ ಬ್ಲೇಡ್ ಹಾಕ್ಸಿರೋದಕ್ಕೆ ನನ್ನ ಹತ್ರ 100 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಹಾಂ, ಹಂಗೆ ಸುಮ್ಮನೆ ಹಿಂಗೆ ತೆಗ್ದು ಹಿಂಗೆ ಆಗಕ್ಕೆ ಅದಕ್ಕೆ ಬರೀ ತೆಗ್ದಾಕಕ್ಕೆ 100 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಇನ್ಮೇಲೆ ಗೊತ್ತಾಯ್ತಲ್ಲ, ಇನ್ಮೇಲೆ ಯಾವತ್ತಾದ್ರೂ ಬಿಡ್ತೀಯಾ? ಬಿಕಾಸ್ ಆಫ್ ದಿಸ್ ಪವರ್. ಇದು ಪವರ್ ಹೊಂಡಯ್ಯಾ? ಅಲ್ಲಲ್ಲ, ಏನಣ್ಣ? ಎಲ್ಲೋ ಬೋರ್ಡಾ? ಓಕೆ, ಎಲ್ಲೋ ಬೋರ್ಡ್ ಅಂತ ಬಿಟ್ಟು. ಸರಿ ಗೈಸ್, ವೇಸ್ಟ್ ಆಯಿಲ್ ಗೈಸ್. ಮತ್ತೆ ಕ್ಯಾನ್ ತುಂಬ್ಕೊತಾ ಇದೀವಿ. ಅಣ್ಣ ನಿಧಾನ, ಎಲ್ಲ ಕೆಳಗಡೆ ಚೆಲ್. ಅರೆ 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 ಅರೆ. ನೋಡಿ ಗೈಸ್, ನೀಟಾಗಿ ಹಾಕೊಂಡು ಹೋಗ್ತಾ ಇದ್ದೀವಿ, ಏನೋ ಬಿಡಿದೆ. ನಮ್ಮ ಲಗೇಜ್ನ ನಾವು ಎತ್ಕೊಂಡು ಹೋಗ್ತಾ ಇದ್ದೀವಿ. ನೀಟಾಗಿ ಒರೆಸ್ಕೊಬಿಡೋಣ. ನೋಡಿ ಗೈಸ್, ಕೆಳಗಡೆ ಬಿದ್ದಿತ್ತು ಆಯಿಲ್. वेस्ट आग जाही तेव्हा चढण्यात हाकल तिची काय देत नव्हतं. ಇವತ್ತು ಮಾಡಿ ಹೌದು ಸರ್. ನೋಡಿ ಗೈಸ್, ಎಷ್ಟು ದೊಡ್ಡ ಬಟನ್ ಪಂಚರ್ ಆಗಿದೆ. ಕುಣಿಸೋದದು? ಹಾಂ ಹಾಂ, ಓಕೆನಾ. ಫೈನಲಿ ಕುಣಿಸ್ಬಿಟ್ರಿ ಗೈಸ್. 4 ಟೈರ್ ಹೊಸದು ಬ್ರಿಸ್ಟನ್ ಹಾಕ್ಸಿರೋದು ಗೈಸ್. ಒಂದು ಬಂದುಬಿಟ್ಟು 5,900 ರೂಪಾಯಿ. 4 ಟೈರಿಂದ 23,600 ರೂಪಾಯಿ ಆಯಿತು ಗೈಸ್. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಇದೊಂದು ಗೈಸ್ ಹೊಸ ಟೈರು. 2 ಟೈರ್ ಹೊಡೆದೋಗಿದ್ವಲ್ಲ ನಾವು, ಅದರಿಂದ ಎಲ್ಲ ಒಂದೇ ಸರಿ ಚೇಂಜ್ ಮಾಡಿಸೋಣ ಅಂತ ಹೇಳ್ಬಿಟ್ಟು 4 ಟೈರ್ ಒಂದೇ ಸರಿ ಇವತ್ತು ಬೆಳಗ್ಗೆ ಚೇಂಜ್ ಮಾಡಿಸ್ಬಿಟ್ಟು, ಇದೊಂದು ಗೈಸ್, ಅದೊಂದು ಮುಂದೆದು. ಟೋಟಲ್ 4 ಟೈರ್ ಬ್ರಿಸ್ಟಾನ. 4 ಟೈರಿಂದ 1 ಟೈರ್ ಬಂದುಬಿಟ್ಟು 5,900 ರೂಪಾಯಿ. 23,600 ರೂಪಾಯಿ ಟೈರ್ ಆಯಿತು ಗೈಸ್. ಆಯಿಲ್ ಸರ್ವಿಸ್ಗೆ 3,000 ರೂಪಾಯಿ. ಇನ್ನೇನೊಂದು ಸಣ್ಣ ಪುಟ್ಟ ಐಟಮ್ ಎಲ್ಲ ಸೇರಿ ಇವತ್ತು ಒಂದೇ ದಿವಸಕ್ಕೆ 28,000 ರೂಪಾಯಿ ನಾವು ಗೈಸ್. ಏನು ಮಾಡೋಕ್ಕಲ್ಲ, ದುಡಿಯೋ ಗಾಡಿ ಅಲ್ವಾ, ಅದರಿಂದ ಕ್ಲೀನಾಗಿರಬೇಕು. ಒಂದು ಸರಿ ಮಾಡಿಸಿದ್ರೆ ಇನ್ನು 15,000ವರೆಗೂ ಸರ್ವಿಸ್ ಮಾಡಿಗೆ ಪಕ್ಕ ಇರುತ್ತೆ ಗೈಸ್. ಇವು ಹಳೆ ಟೈರ್ಗಳು ಗೈಸ್, ಮನೆಗೆ ತೊಗೊಂಡೋಗೋಣ ಅಂತ ಬಿಟ್ಟು ವಾಪಸ್ ಎತ್ಕೊಬಂದಿದ್ದೀನಿ. ಇವು MRF ಇತ್ತು ಫಸ್ಟು, ಶೋರೂಮಿಂದ ಬಂದಿದ್ದು, 1,00,000 ಕಿಲೋಮೀಟ್ರ್ ಆಗಿತ್ತು. ಮತ್ತೆ ಹೊಸದು ಚೇಂಜ್ ಮಾಡಿಸಿದೆ ಗೈಸ್. ನಿಧಾನನೋ ಬಡವರನೋ ಆ ಥರ ಜಾಸ್ತಿ ಗೈಸ್ ನಮ್ಮ ಗಣೇಶನಿಗೆ. ಒಂದೇ ತಿಂಗಳಲ್ಲಿ ಎಲ್ಲ ಆಗ್ಬಿಡ್ಬೇಕು. ನೋಡಿ ಗೈಸ್, ಸ್ವಿಚ್ ಹೋಯ್ತೈತಿ ಕುಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ನಮ್ಮ ಹತ್ರ ಬಂದುಬಿಟ್ಟು ಸರ್ವಿಸ್ ಎಲ್ಲ ಮುಗೀತು ಗೈಸ್. ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಹೋಗೋದು. ಅದು ಆಯಿಲ್ ಫಿಲ್ಟರ್ದೊಂದು ನಟ್ಟೊಂದು ಲೂಸ್ ಟೈಟ್ ಆಗಲಿಲ್ಲ ಅಂತ ಬಿಟ್ಟು ಅದು ಬೇರೆ ಥರ ಒಯ್ತಾ ಇದ್ದೀವಿ. ಬೇಗ ತಗೊಂಡು ನಟ್ಟೊಂದು ತೊಗೊಂಡು ಬರಬೇಕು ಗೈಸ್. ನಮ್ಮ ಅಣ್ಣನ ಕಾರಲ್ಲಿ ಆಟೋಮೊಬೈಲ್ಸ್ ಹೋಯ್ತಾ ಇದ್ದೀವಿ, ನೋಡಿ ತೊಗೊಂಡು ಬರಬೇಕು ಅಷ್ಟೇ.